ಚಿಂತಾಮಣಿಯ ಪ್ರತಿಷ್ಠಿತ ಮತ್ತು ಹೆಮ್ಮೆಯ ಸಂಸ್ಥೆಯಾಗಿ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜು ಅದೃಷ್ಟ ಎಂದರೆ ಅವಕಾಶವನ್ನ ಪಡೆಯುವನು, ಬುದ್ಧಿವಂತನೆಂದರೆ ಅವಕಾಶವನ್ನ ಸೃಷ್ಟಿಸಿಕೊಳ್ಳುವನು ಎಂಬ ವಿವೇಕವಾಣಿಯ ಸ್ಫೂರ್ತಿಯಿಂದ ಮತ್ತು ಹಲವು ದಾರ್ಶನಿಕರ ಆದರ್ಶಗಳು ಮತ್ತು ಮೌಲ್ಯಗಳೇ ಸಂಸ್ಥೆಯ ಮೂಲ ಮಂತ್ರವಾಗಿಟ್ಟುಕೊಂಡು ಪ್ರಸ್ತುತ ಸ್ಪರ್ಧಾತ್ಮಕ ಸಮಾಜದಲ್ಲಿ ವಿದ್ಯಾರ್ಥಿಗಳ ಬದುಕನ್ನು ಹಸನಾಗಿಸಲು ನಮ್ಮ ಸಂಸ್ಥೆ ಹಗಲಿರುಳು ಶ್ರಮಿಸುತ್ತಿದೆ. ಆತ್ಮೀಯ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ತಾವು ನಿಮ್ಮ ಮಕ್ಕಳನ್ನ ಎಸ್ಎಸ್ಎಲ್ಸಿ ನಂತರ ಮುಂದಿನ ವಿದ್ಯಾಭ್ಯಾಸ ಅಂದರೆ ಪಿಯುಸಿಗೆ ದಾಖಲಾತಿ ಮಾಡಿಸುವ ಸಂದರ್ಭದಲ್ಲಿ ವದಂತಿಗಳಿಗೆ ಕಿವಿ ಕೊಡದೆ ಕಾಲೇಜಿನ ಒಟ್ಟಾರೆ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯೆಡೆಗೆ ಒತ್ತು ಕೊಡುವ ಸಂಸ್ಥೆಯ ಕಡೆಗೆ ನಿಮ್ಮ ಒಲವು ತೋರಿಸಬೇಕೆಂದು ನಿಮ್ಮಲ್ಲಿ ಮನವಿ. ಆ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜು ಸಂಸ್ಥೆ ಕಳೆದ 2 ವರ್ಷಗಳಲ್ಲಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಿ ಅಂಶಗಳೇ ಸಾಕ್ಷಿಯಾಗಿದ್ದು, ಹಿಂದಿನ ವರ್ಷ ಅಂದರೆ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜಿನಿಂದ 100 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಬರೆದಿದ್ದು, ಅದರಲ್ಲಿ 55 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಅಂದರೆ ಡಿಸ್ಟಿಂಕ್ಷನ್ ಮತ್ತು ಉಳಿದ 45 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಅಂದರೆ ಫಸ್ಟ್ ಕ್ಲಾಸ್ ನಲ್ಲಿ ಉತ್ತೀರ್ಣರಾಗಿದ್ದು, ಇದರಲ್ಲಿ 588 ಅಂಕಗಳನ್ನು ಪಡೆದು ತೇಜಸ್ವಿನಿ ಎಂ ಎಂಬ ವಿದ್ಯಾರ್ಥಿ ರಾಜ್ಯದಲ್ಲಿ 8ನೇ ಸ್ಥಾನವನ್ನ ಪಡೆದಿರುವುದು ನಮ್ಮ ಸಂಸ್ಥೆಯ ಮತ್ತೊಂದು ಹೆಮ್ಮೆಯ ವಿಷಯ. ಅದರ ಜೊತೆಗೆ ನಮ್ಮ ಸಂಸ್ಥೆ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಜೆಇಇ, ಸಿಇಟಿ ಮುಂತಾದ ಕೋರ್ಸ್ಗಳಲ್ಲಿ ತರಬೇತಿಗಳನ್ನ ಅತ್ಯಂತ ಯಶಸ್ವಿಯಾಗಿ ಕೊಡುತ್ತಿರುವ ಏಕೈಕ ಸಂಸ್ಥೆ ನಮ್ಮ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜು. ಕಾರಣ, ನಮ್ಮ ಸಂಸ್ಥೆಯಿಂದ 13 ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದ ಹಲವು ಕೋರ್ಸ್ಗಳಲ್ಲಿ ದಾಖಲಾಗಿರುವುದು ನಮ್ಮ ಸಂಸ್ಥೆಯ ಸಾಧನೆಯ ಪ್ರತೀಕವಾಗಿದ್ದು, ಅದರಲ್ಲೂ ವಿಶೇಷವಾಗಿ ಜೆಇಇ ಪರೀಕ್ಷೆಯಲ್ಲಿ ಹರ್ಷ ಕೆಎಸ್ ಎಂಬ ವಿದ್ಯಾರ್ಥಿ 99% ಪಡೆದು ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ನಿಮಗೆ ತಿಳಿದಿರುವ ವಿಷಯ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ 606 ಅಂಕಗಳನ್ನು ಪಡೆದು ಹರ್ಷ ಕೆಎಸ್ ಎಂಬ ವಿದ್ಯಾರ್ಥಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಈ ರೀತಿ ನುಡಿದಂತೆ ನಡೆದುಕೊಳ್ಳುತ್ತಿರುವ ಚಿಂತಾಮಣಿಯ ಏಕೈಕ ಸಂಸ್ಥೆ ಕಾಲೇಜು ನಮ್ಮ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜು ಆಗಿದೆ. ಆದ್ದರಿಂದ ಪೋಷಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಿಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ, ಅವರ ಮೌಲ್ಯಯುತ ಜೀವನಕ್ಕಾಗಿ ನಮ್ಮ ವಿಸ್ಡಮ್ ಸಂಸ್ಥೆಯೇ ನಿಮ್ಮ ಪ್ರಥಮ ಆಯ್ಕೆಯಾಗಿರಬೇಕೆಂದು ಮತ್ತು ಈ ಮಹಾನ್ ಕಾರ್ಯಕ್ಕೆ ನೀವೆಲ್ಲ ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೈರೆಡ್ಡಿ ಅಂತ. ನಾನು ವಿಸ್ಡಮ್ ಕಾಲೇಜಿನ ಫೌಂಡರ್ ಅಂಡ್ ಪ್ರಿನ್ಸಿಪಾಲ್ ಆಗಿರ್ತೀನಿ ಇಲ್ಲಿ. ಜೊತೆಗೆ ನಾನು ಕೆಮಿಸ್ಟ್ರಿ ಸಬ್ಜೆಕ್ಟ್ನ ನಿಯರ್ಲಿ 15 ವರ್ಷದಿಂದ ಸಬ್ಜೆಕ್ಟ್ನ ಡೀಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನು ಉದ್ದೇಶ ಇವತ್ತೇನಪ್ಪ ಅಂತಂದರೆ, ನಮ್ಮ ಚಿಂತಾಮಣಿಯಲ್ಲಿ ನಿಯರ್ ಮೈಸೂರು ಹಾಸ್ಪಿಟಲ್ ರೋಡ್, ವೆಂಕಟೇಶ್ ಹಾಸ್ಪಿಟಲ್ ಆಪೋಸಿಟಲ್ಲಿ ವಿಸ್ಡಮ್ ಕಾಲೇಜ್ ಅಂತ ಒಂದು ಸ್ಥಾಪನೆ ಮಾಡಿದ್ವಿ. ಫಸ್ಟ್ ಸ್ಥಾಪನೆ ಮಾಡಿದ್ದು ಅಶೋಕ್ ರೆಡ್ಡಿ ಸರ್ ಅಂತ. ಅವರು ನಮ್ಮ ಬ್ರದರ್ ಆಗಿರ್ತಾರೆ. ಅವರು ಮತ್ತು ಇಬ್ಬರು ಸೇರಿದಾಗ ಅವರು ಇವತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಇದನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ತಿದ್ದೇನೆ. ನನ್ನ ಹೆಸರು ಬೈರೆಡ್ಡಿ ಅಂತ. ಏನು ಇವತ್ತು ವಿಶೇಷತೆ ಅಂತಂದರೆ, ಈ ಕಾಲೇಜು ಆಲ್ರೆಡಿ ನಾವು ಎಲ್ಲ ಬೇರೆ ಕಡೆ ಟೈಪ್ ಎಲ್ಲ ಮಾಡಿಕೊಂಡು ನಿಯರ್ಲಿ 6 ಇಯರ್ಸ್ ಆಯಿತು. 6 ವರ್ಷ ನಡೆಸ್ತಿದ್ದೀವಿ. ಇಲ್ಲಿ ಬಂದು ಹೊಸ ಕ್ಯಾಂಪಸ್ ಮಾಡಿ 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ ನಡೀತಿದೆ. ಇದರಲ್ಲಿ 2 ವರ್ಷದಿಂದ ಸತತವಾಗಿ ರಿಸಲ್ಟ್ಸ್ ಅಂತ ತಗೊಂಡಾಗ ಸಿಇಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಎಲ್ಲ ಕೋಚಿಂಗ್ಸ್ ತೊಗೊಂಡಾಗ, ಎಲ್ಲ ರಿಸಲ್ಟ್ಸ್ ತೊಗೊಂಡಾಗ ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮತ್ತು ಕೋಲಾರ ಡಿಸ್ಟಿಕಲ್ಲಿ 2 ಡಿಸ್ಟಿಕ್ಸಲ್ಲಿ ನಮ್ಮದೇ ಟಾಪ್ ಇದೆ. ಯಾಕೆ ನಮ್ಮ ಟಾಪ್ ಇದೆ ಅಂತಂದರೆ, JEE ಮೇನ್ಸಲ್ಲಿ 99% ಬಂದಿದೆ. ವಿಸ್ಡಮ್ ಅಕಾಡೆಮಿ ಕಾಲೇಜ್ ಬಿಟ್ಟು ಬೇರೆ ಯಾವ ಕಾಲೇಜು ಈ ಒಂದು ರಿಸಲ್ಟ್ಸ್ ಬಂದಿಲ್ಲ. ಅದೇ ಥರ ಸಿಇಟಿ ತೊಗೊಂಡಾಗ 1000 ಹೊರಗಡೆ ರ್ಯಾಂಕಿಂಗ್ ಬಂದಿರೋ ಕಾಲೇಜ್ ಯಾವುದಾದ್ರು ಚಿಂತಾಮಣಿ ಇಲ್ಲ ಅಂತಂದರೆ ವಿಸ್ಡಮ್ ಕಾಲೇಜ್ ಒಂದು ಬಿಟ್ಟರೆ ಬೇರೆ ಯಾವ ಕಾಲೇಜ್ಗೂ ಆ ರಿಸಲ್ಟ್ಸ್ ಬಂದಿಲ್ಲ. 606 ರ್ಯಾಂಕ್ ಬಂದು ಇಡೀ ಚಿಂತಾಮಣಿ ತಾಲೂಕಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಅಷ್ಟೇ ಇಲ್ಲ, ಥಿಯರಿಯಲ್ಲೂ ಅಷ್ಟೇ ಔಟ್ ಆಫ್ 100 ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 55 ಡಿಸ್ಟಿಂಕ್ಷನ್ಸ್ ಬಂದಿದೆ, 45 ಫಸ್ಟ್ ಕ್ಲಾಸ್ ಬಂದಿದೆ. ಅದರಲ್ಲಿ ಸ್ಟೇಟ್ 8th ರ್ಯಾಂಕ್ ಬಂದಿದೆ. ಒಂದು ಹೈಯೆಸ್ಟ್ 588 ಮಾರ್ಕ್ಸ್ ಬಂದಿದೆ. ಹಾಗಾಗಿ ನಮ್ಮ ಕಾಲೇಜು ನಾಟ್ ಓನ್ಲಿ ಫಾರ್ ದ ಥಿಯರಿ, ಇಟ್ ಈಸ್ ದ ಇಂಟಿಗ್ರೇಟೆಡ್ ಕೋಚಿಂಗ್. ಇಂಟಿಗ್ರೇಟೆಡ್ ನಥಿಂಗ್ ಬಟ್ ಬೋತ್ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್. ಸಬ್ಜೆಕ್ಟಿವ್ ಜೊತೆಗೆ ಆಬ್ಜೆಕ್ಟಿವ್ ಕೋಚಿಂಗ್ ಕೊಡ್ತೀವಿ. ನಮ್ಮ ಫಸ್ಟ್ PUC ಇಟ್ಸೆಲ್ಫ್ ನಾವು ಫಸ್ಟ್ ಇಯರಿಂದನೇ ಸಿಇಟಿ ಕೋಚಿಂಗು, ನೀಟ್ ಕೋಚಿಂಗ್, JEE ಕೋಚಿಂಗ್ ಕೊಡ್ತಾ ಹೋಗ್ತೀವಿ. ಥಿಯರಿ ಒಂದು ಚಾಪ್ಟರ್ ಮಾಡಿದ ತಕ್ಷಣ ಆ ಚಾಪ್ಟರ್ ಸಂಬಂಧಪಟ್ಟಿದ್ದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತೀವಿ, ಅದಕ್ಕೆ ಕೋಚಿಂಗ್ ಕೊಡ್ತೀವಿ. ಈ ಥರ 2 ವರ್ಷ ನಾವು ಸತತವಾಗಿ ವೀಕ್ಲಿ ಎಕ್ಸಾಮ್ಸ್ ಕೊಟ್ಟು, ವೀಕ್ಲಿ ರಿಸಲ್ಟ್ಸ್ ಕೊಟ್ಟು ನಾವು ಮಕ್ಕಳನ್ನ ಪ್ರತಿಯೊಂದು ಟೈಮ್ ಟು ಟೈಮ್ ಮೋಟಿವೇಶನ್ ಮಾಡ್ತಿರೋದ್ರಿಂದ ನಮ್ಮ ಕಾಲೇಜಿಗೆ ಉತ್ತಮವಾದ ರಿಸಲ್ಟ್ಸ್ ಬರೋಕ್ಕೆ ಸಾಧ್ಯವಾಯಿತು. ಇದೆಲ್ಲ ಸಾಧ್ಯ ಮೇನ್ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ, ನಮ್ಮ ಪೋಷಕರು ತುಂಬ ನಮಗೆ ಸಹಕಾರ ಕೊಡ್ತಾ ಇರ್ತಾರೆ. ಎಲ್ಲ ಏನೇ ಒಂದು ಕ್ಲಾಸಸ್ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡ್ರು
ಎಕ್ಸ್ಟ್ರಾ ಎಕ್ಸಾಮ್ಸ್ ಕೊಟ್ಟರು ಎಲ್ಲದಕ್ಕೂ ನಮ್ಮ ಪೋಷಕರು ನಮ್ಗೆ ಎಲ್ಲದಕ್ಕೂ ಜೊತೆ ಇದ್ದು ಮುನ್ನಡೆಸೋಕ್ಕೆ ತುಂಬ ಸಹಕಾರ ಕೊಡ್ತಿದ್ರು. ಅಷ್ಟೇ ಅಲ್ಲ, ಅವ್ರಿಗಿಂತ ಜಾಸ್ತಿ ನಮ್ಮ ವಿದ್ಯಾರ್ಥಿಗಳು ನಾವೇನೇ ವರ್ಕ್ ಕೊಟ್ಟರು ಮಾಡೋಕ್ಕೆ ಎಲ್ಲದಕ್ಕೂ ನಾವು ಮಾಡ್ತೀವಿ ಅಂತ ರೆಡಿಯಾಗಿ ಮಾಡ್ತಿರ್ತಾರೆ. ಅಷ್ಟೆಲ್ಲ ಇಂಟ್ರೆಸ್ಟ್ ಬರೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮಲ್ಲಿರತಕ್ಕಂಥ ಎಲ್ಲ ಫ್ಯಾಕಲ್ಟೀಸು ಅಷ್ಟೊಂದು ಯಂಗ್ ಫ್ಯಾಕಲ್ಟೀಸ್ ಆಗಿರೋದ್ರಿಂದ ಹಗಲು ರಾತ್ರಿ ದುಡಿತಾರೆ ಮಕ್ಕಳಿಗೋಸ್ಕರ, ರಿಸಲ್ಟ್ಸ್ಗೋಸ್ಕರ. ಹಾಗಾಗಿ ನಮ್ಮಲ್ಲಿ ನಾಟ್ ಓನ್ಲಿ ಫಾರ್ ದ ಟಾಪರ್ಸ್, ಡಲ್ ಮಕ್ಕಳಿದ್ರೆ ಯಾರೋ ಡಲ್ಲರ್ಸ್ ಅವ್ರಿಗೆ ಸಪ್ರೇಟ್ ರೆಮಿಡಿಯಲ್ ಕ್ಲಾಸಸ್ ತೊಗೊತೀವಿ. ಆ ರೆಮಿಡಿಯಲ್ ಕ್ಲಾಸಸ್ ತೊಗೊಂಡು ಅವ್ರನ್ನ ಇಂಪ್ರೂವ್ ಮಾಡಿ ಅವ್ರನ್ನೂ ಫಸ್ಟ್ ಕ್ಲಾಸ್ ತರಿಸ್ಬೇಕು ಅಂತ ನಾವು ಟ್ರೈ ಮಾಡ್ತೀವಿ. ಹಾಗಾಗಿ ಲಾಸ್ಟ್ ಇಯರ್ ನೋಡಿದಾಗ ನಮ್ಮಲ್ಲಿ ಯಾವುದೇ ಸೆಕೆಂಡ್ ಕ್ಲಾಸ್ ಇಲ್ಲ, ಥರ್ಡ್ ಕ್ಲಾಸ್ ಇಲ್ಲ, ಪ್ರತಿಯೊಬ್ಬರು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ಸ್ ಬಂದಿದೆ. ಹಾಗೆ ಪ್ರತಿಯೊಬ್ಬ ಪೇರೆಂಟಲ್ಲೂ ನಾನು ಒಂದೇ ಮನವಿ ಮಾಡ್ತೀನಿ, ನಮ್ಮ ಚಿಂತಾಮಣಿ ತಾಲೂಕು, ಬಾಗೇಪಲ್ಲಿ ತಾಲೂಕು, ಟೋಟಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಲ್ಲ ಪೇರೆಂಟ್ಸ್ ನಾನು ಮನವಿ ಮಾಡೋದೇನಂತಂದರೆ, ಚಿಂತಾಮಣಿ ವಿಸ್ಡಮ್ ಕೆಳಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ ನಿಮ್ಮ ಮಕ್ಕಳ ಭವಿಷ್ಯತ್ತು ತುಂಬ ಉಜ್ವಲವಾಗಿ ಮುಂದೆ ಸಾಕ್ತಾರೆ ಅನ್ನೋದನ್ನು ನಾನು ಧೈರ್ಯ ಕೊಡ್ತೀನಿ. ಯಾಕಪ್ಪ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ, ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ನಾನು ಚೇಳೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ. ಸೊ ಚೇಳೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇವತ್ತೊಂದು ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಬೇಕಾದ್ರೆ ಏನಪ್ಪ ಮೇನ್ ರೀಸನ್ ಅಂದರೆ ನಾನು ಪಟ್ಟಿರೋ ಕಷ್ಟ. ಸೊ ನನಗೆಲ್ಲ ಹಳ್ಳಿಗಳಲ್ಲಿ ಪಟ್ಟಿರೋ ಕಷ್ಟ ಎಲ್ಲ ಗೊತ್ತಿರೋದ್ರಿಂದ ಹಾಗಾಗಿ ನಾನು ಪ್ರತಿಯೊಬ್ಬ ಹಳ್ಳಿಯಲ್ಲೂ ವಿಲೇಜ್ ಓದ್ತಿರ್ತಾನೆ ಎಲ್ಲ ವಿದ್ಯಾರ್ಥಿ ಮನವಿ ಮಾಡೋದೇನಪ್ಪ ಅಂದರೆ ಯಾರು ಹಳ್ಳಿ ಕಡೆಯಿಂದ ಬರ್ತಾರೆ ಅವ್ರಿಗೆ ನಮ್ಮ ಕಾಲೇಜಲ್ಲಿ ಫೀಸ್ನಲ್ಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತೀವಿ ಅಂತ ಎಲ್ಲ ಪೇರೆಂಟ್ಸ್ಗೂ ನಾವು ಇದನ್ನು ಮನವಿ ಮಾಡ್ತೀವಿ. ಇದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಳಿ, ಬೇರೆ ಕಾಲೇಜಿಗಿಂತ ಉತ್ತಮವಾದ ಡಿಸ್ಕೌಂಟ್ಸ್ ಕೊಟ್ಟು ಅವರಿಗೆ ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ಎಸ್ಪೆಷಲಿ ಯಾರು ಹಳ್ಳಿ ಕಡೆಯಿಂದ ಬರ್ತಾರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರ್ತದೆ. ಯಾರು ಬೇಗ ಅಡ್ಮಿಷನ್ ಆಗ್ತಾರೆ ಅವ್ರಿಗೂ ಅಷ್ಟೇ ಫೀಸಲ್ಲಿ ತುಂಬ ಕನ್ಸೆಷನ್ಸ್ ಕೊಟ್ಟು ನಮ್ಮಲ್ಲಿ ಫೀಸ್ಗಿಂತ ಇಂಪಾರ್ಟೆಂಟ್ ಎಜುಕೇಷನ್ ಕೊಡಬೇಕಂತ ಉದ್ದೇಶದಿಂದ ನಾವಿಲ್ಲಿ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಿದ್ದೀವಿ. ಯಾಕೆಂದ್ರೆ ನಮಗೆ ಬಂದಿರೋ ಕಷ್ಟ ಮಕ್ಕಳಿಗೆ ಬರಬಾರ್ದು, ನಮಗಿಂತ ಒಳ್ಳೆ ಆಫೀಸರ್ಸ್ ಆಗಬೇಕು, IAS ಆಫೀಸರ್ಸು, IPS ಆಫೀಸರ್ಸು, ಡಾಕ್ಟರ್ಸು, ಇಂಜಿನಿಯರ್ಸ್ ಇರ್ತಾರೆ. ಯಾರು ಕನಸು ಕಟ್ಕೊಂಡಿರ್ತಾರೋ ಅವ್ರು ಕಡಿಮೆ ಫೀಸ್ ಕಟ್ಟೋಕ್ಕಾಗಲ್ವೋ ಅಂತ ಯಾರೇ ಪೇರೆಂಟ್ಸ್ ಇದ್ರು ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ಫೀಸು ಕಡಿಮೆ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡುವಾಗ ಎಲ್ಲ ಪೇರೆಂಟ್ಸ್ ಇದನ್ನು ಯೂಸ್ ಮಾಡ್ಕೊಂಡು ನಮ್ಮ ಕಾಲೇಜ್ ಜಾಯಿನ್ ಮಾಡಬೇಕಾಗಿ ನಮ್ಮ ಎಲ್ಲ ಪೇರೆಂಟ್ಸಲ್ಲೂ ನಾನು ಮನವಿ ಮಾಡ್ತೀನಿ. ನನ್ನ ಹೆಸರು ಅಭಿಲಾಷ್ ಅಂತ, ನಾನು ವಿಸ್ಡಮ್ ಅಕಾಡೆಮಿಯಲ್ಲಿ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ವೆಲ್ ಟೀಚಿಂಗ್ ಫ್ಯಾಕಲ್ಟಿ ಇದೆ, ಮತ್ತು ಇಂಟಿಗ್ರೇಟೆಡ್ CET ನೀಟ್ಗೆ ಕೋಚಿಂಗ್ ಕೊಡ್ತಾರೆ. JEಯಲ್ಲಿ CETಯಲ್ಲಿ ನಮ್ಮದೇ ಕಾಲೇಜ್ ಸ್ಟಾಫು ಚಿಂತಾಮಣಿಗೆ, ಕೋಲಾರ ಡಿಸ್ಟಿಕ್ಗೆ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ನಮ್ಮದೇ ಟಾಪ್ ಬಂದಿರೋದು. ಎಲ್ಲ ಸ್ಟೂಡೆಂಟ್ಸನ್ನು ಸೇರಿಸಿ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಟಾಪ್ 1 ಕಾಲೇಜು ಚಿಂತಾಮಣಿಗೆ ಸೇರಿಸ್ತೀವಿ. ನಾವೇ ಗ್ಯಾರಂಟಿ ಇರ್ತೀವಿ, ಯಾಕಂದರೆ ನಾವು ಇಲ್ಲೇ ಓದ್ತಿದ್ದೀವಿ. ನಾವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು. Myself Satya, I am studying in first year Science PCMB. This college is very good of education. The lecturers are very good. They give importance more for discipline in this college. The last back year they got CET and NEET good marks. The parents don't worry about the education. They have to join this college, very good education. So I hope the parents will join for this college. Myself Vaishnavi from first PU studying in Science PCMB. ಸೊ ನಮ್ಮ ಕಾಲೇಜಲ್ಲಿ ಏನಂದರೆ ಲಾಸ್ಟ್ ಇಯರಿಂದ JEE NEET CET ಎಲ್ಲ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಲಾಂಗ್ ವಿತ್ ನೀಟ್ ಸೆಲೆಕ್ಷನ್ ಕೂಡ ಆಗಿದೆ. ಆ್ಯಂಡ್ JEE ಮೇನ್ಸ್ ರಿಸಲ್ಟ್ ಅಂತೂ ಟಾಪ್ ಬಂದಿದೆ ತಾಲೂಕಲ್ಲಿ ಮತ್ತು ಡಿಸ್ಟಿಕಲ್ಲಿ ಸಹ. ನಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಎಲ್ಲರೂ ಕೂಡ ತುಂಬ ಫ್ರೆಂಡ್ಲಿಯಾಗಿ ಡೌಟ್ಸ್ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾರೆ. ಯಾವುದೇ ಕಾನ್ಸೆಪ್ಟ್ ಡೌಟ್ ಇದ್ದರೂ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಅನ್ನೋದನ್ನು ಮಾಡ್ತಾರೆ. And we have good NEET CET as well as JEE coaching also. ಥಿಯರಿ ಕೂಡ ಈಕ್ವಲ್ ವೇಟೇಜ್ನ ಕೊಟ್ಟು ಪ್ರಿಪೇರ್ ಮಾಡಿಸ್ತಾರೆ. ಆ್ಯಂಡ್ ಥಿಯರಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಯಾರೇ ಸಹ ನಮ್ಮ ಕಾಲೇಜಲ್ಲಿ ಜಾಯಿನ್ ಆಗೋದಕ್ಕೆ ವಿ ಹ್ಯಾವ್ ವೆರಿ ಗುಡ್ ರೀಸನ್ಸ್ ಆಲ್ಸೋ. ಸೊ ಯು ಕ್ಯಾನ್ ಜಾಯಿನ್ ಅವರ್ ಕಾಲೇಜ್. My name is Sanjay Shinchi. I am a student of Wisdom Academy. I am studying in second PUC. The college has well-equipped faculty. They teach us in a practical way. It makes us learning, happiness, and joyful. Not only in taluk level, our college has gained #1 top ranks in both Kola and Chikbalapur districts. We have well-equipped labs, facilities, and also van facilities. You can believe our college because we are the guarantee because we are studying since 1 year. We have earned many knowledge. We can say that our college is an hub of knowledge and is an ocean of knowledge because the teachers are teaching us very good knowledge practically, and also they are making our knowledge joyfully and making our education to be joyful. And please trust our college and make your children to join our college.
2025-26ನೇ ಸಾಲಿನ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿಗೆ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿವೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು, ಸಂಸ್ಥಾಪಕರು ಎಸ್.ವಿ. ಬೈರಡ್ಡಿ. ಇವರ ದೂರವಾಣಿ ಸಂಖ್ಯೆ 9638233623 8217202005. ಬ್ಯೂರೋ ರಿಪೋರ್ಟ್ ARFM, BV5 ನ್ಯೂಸ್ ಕನ್ನಡ, ಚೇಳೂರು.